ಏನಲ್ಲ ಪಾಪ ನಿನ್ಗೆ ಜಯಂತ ಬಂದಿರೋದು ನಿನ್ಗೆ ದೇವಿ 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 ಅನ್ಕೊಂಡು ಅವ್ರ ಮಗನೇ ಅವ್ರ ಮಾತು ಕೇಳಕ್ಕಿಲ್ಲ. ಇವಳು ಕಲವನ್ ಮಗನಿಗೆ ಅಯ್ಯೋ ದೊಡವ 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 ಅಂತ ನಮ್ಮ ಮಾತು ಕೇಳ್ತಾನೆ. ನೀನು ಒಬ್ಬತ ಯಾಕೆ ಹಿಂಗೆ ಆಡಿದಿ? ನಮ್ಮ ತರನು ನಮ್ಮ ಮಾತು ಕೇಳ್ತಾಳ. ನೀನು ನೀನು ಒಬ್ಬತಾನೆ ನಮ್ಮ ಅಕ್ಕ ಅಂತ ಆಡ್ತಿಲ್ಲ. ಯಾಕೆ ಕುಡ್ದು ಬಂದು ಊರ್ ಮಂದಿ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ಕಳಿತಿದ್ದಿಲ್ಲ ಬೇವರ್ಸಿ. ದೊಡವ ದೊಡವ ಅಣ್ಣಂಗೆ ಯಾಕೆ ಬೈತಿದ್ರಿ? ಏನು ಮಾಡ್ಕೊಂಬಂದ ಅಣ್ಣ? ಎದಕ್ಕ ಅಣ್ಣಯ್ಯ ಯಾಕೋ ಬೈಸ್ಕೊಂತಿದ್ದೆ ದೊಡಮ್ಮ ಕೈಯಾಗ? ನೀನಂತ ಮಗ ಹುಟ್ಟೋದಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಎಷ್ಟು ಗೋಳಾಡ್ಬೇಕೋ ಏನೋ ಕಾಣೆ. ದೇವಿ ಅಕ್ಕಂಗ ಮೋಸ ಮಾಡಕ್ ಹೊಂಟಿರಿ ಎಲ್ಲಾರು. ಅದು ಗೊತ್ತಿದ್ದುವೆ ನೀನಂತ ಅಮ್ಮನಾಗಿತ್ಕೊಂಡು ಒಂದು ಮಾತಾರ ಕೇಳ್ತೀಯೇನ? ಅವಳಿಗೆ ಎಷ್ಟು ಅನ್ಯಾಯ ಐತೈತೆ ನಿನಗೂ ಗೊತ್ತು ತಾನೆ. ಪಾಪಚ್ಚಿ ಅದು ಹೆಣ್ಮಗು. ಅವು ತಗೊಂಡೋಗಿ ಮುದಿಯಾತು ಮದುವೆ ಮಾಡ್ತಾವ್ರೆ, ಗೊತ್ತೈತಿ ತಾನೆ? ನಮ್ಮಕ್ಕಂಗ ಯಾವ ಥರ ಹುಡುಗ ತಿರುಗೋಯ್ತಾನೆ ಯಾವ ಥರ ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅದಾರ ತೀರ್ಮಾನ ತಗೊಂತಾರೆ. ನಿನ್ನಷ್ಟು ಬುದ್ಧಿ ನನಗಿಲ್ಲ. ಅವ್ರು ದೊಡ್ಡವ್ರು ಅದಾರ, ದೊಡ್ಡವ್ರು ಗೊತ್ತಿರುತ್ತಾ ಹೆಂಗಿದ್ರೆ ಚೆನ್ನಾಗಿರ್ತಾಳೆ ಹೆಂಗಿದ್ರೆ ಬಿಡ್ತಾಳೆ ಅಂತೇಳಿ. ಇಲ್ಲಿ ಎಲ್ಲರೂ ಕಷ್ಟ ಬೀಳ್ತಿರೋದು ಕಾಣಿಸ್ತಿಲ್ಲೇನ? ಅದಕ್ಕೆ ಬೇರೆ ಅಲ್ಲಿ ಗೌಡ್ರಿಗೆ ಮದುವೆ ಮಾಡಿಕೊಟ್ರೆ ಬೇಸು ನಮ್ಮ ಅಕ್ಕನ ಚೆನ್ನಾಗಿರ್ತಾಳೆ, ನಾವು ಒಂಚೂರು ಲೆವೆಲ್ಗೆ ಬರ್ಬೋದು ಅಂತೇಳಿ ಮಾಡ್ಲಿ ತಕ್ಕ. ಅದ್ರಾಗ ಏನೈತಿ? ಯವ್ವ ಇಂಥ ಮಗಂಗೆ ಜನ್ಮ ಕೊಟ್ಟನವ ನಾನು, ಇಂಥ ಮಗಂಗೆ ಕೊಟ್ಟನ. ತರಿದ್ರದವನು ಎಲ್ಲ ಅವ್ರ ಪರವಾಗಿ ನಿಂತಿರ್ತಾನೆ. ದೇವರಾಜ, ದೇವಿಗೆ ಆಗ್ತಿರೋದು ಅನ್ಯಾಯ ನೀನು ಅರ್ಥ ಮಾಡ್ಕೊಂಡು ತಮ್ಮನಾಗ ಇತ್ಕೊಂಡು ಆಕಿಗ ಬಾಳ್ ಕೊಡ್ಬೇಕು. ಬಾಳ್ ಕೊಡಿಸ್ಬೇಕು. ಎಲ್ಲಾರು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೊಡ್ಬೇಕು. ಹಂಗನ್ಕೊಂಡು ನೀನು ನಮ್ಮಮ್ಮ ನಮ್ಮಪ್ಪ ಹೇಳಿದ ಮಾತು ಕಟ್ಕೊಂಡು ಕುತ್ಕೊಂಡಿ ಅಂದ್ರ ನಿಮ್ಮ ಅಕ್ಕನ ಜೀವನನೇ ಹಾಳಾಗದ್ಲೇ. ಜಯಂತ ಕಪ್ಕ ಊದಿಟ್ಬಿಡ್ತೀನಿ. ಏನು ಮಾತಾಡ್ತಿರೋದು? ಏನೋ ಮಾತಾಡ್ತಿರೋದು ನೀನು? ಸ್ವಲ್ಪ ಸದ್ರ ಕೊಟ್ಟಷ್ಟು ತಿಕ್ಕ ಅಟ್ಟಕ್ಕೆ ಹೋಗ್ತೈತಲ್ಲ ನಿನ್ಗೆ. ಏನೋ ಮಾತಾಡ್ತಿರೋದು ನೀನು? ಏನೋ ಆಗೈತೆ ನಿನ್ಗೆ? ಹುಚ್ಕಿಚ್ಚು ಹಿಡ್ದೈತಾ? ಪ್ರಾದೆ ಬಂದೈತಾ? ಏನಾಗೈತೆ ನಿನ್ಗೆ? ಹೌದವಯ್ಯ ನನ್ಗೆ ಹುಚ್ಚು ಹಿಡ್ದೈತಿ. ಹುಚ್ಚು ನನ್ಗೆ ಹಿಡ್ದಿರತ್ತಲ್ಲ ಹುಚ್ಚು. ನೀವು ಮಾಡ್ತೀರ ಅನ್ಯಾಯ ಕಂಡು ಹಿಡ್ದೈತಿ ನನಗೆ ಹುಚ್ಚು. ನಿಮ್ಮಿಬ್ರು ಏನೋ ಅನ್ಕೊಂಡ್ಬಿಟ್ಟಿದೆ. ಅದೇ ನಿನ್ನ ಮಗಳಾಗ್ಬಿಟ್ಟಿದ್ರೆ ಮಾಡ್ಬಿಡ್ತಿದ್ದೆ ಹೇಳು. ನಿಜ ಒಪ್ಕ ಆತ್ಮಸಾಕ್ಷಿಯಾಗಿ ನಿಜ ಒಪ್ಕ ಹುಲಿ ಮುಂತಾಯಿ ಮಗ ಹಣ ಇಟ್ಟು ಹೇಳು. ನನ್ನ ಮಗಳನ್ನಾಗಿದ್ರೆ ಮಾಡ್ತಿದ್ದೆ ಅಂತೇಳಿ ಹೇಳಮ್ಮ, ಹೇಳು. ಹೋಗಿ ಬಂದು ನನ್ನ ಮಗ ಯಾಕೆ ನನ್ ಬುಡಕ ಬತ್ತಾನ? ಏನಾಗೈತಿ ಇವ್ನಿಗೆ? ಹುಚ್ಕಿ ಚಿಡ್ದೈತ ಹೆಂಗ? ಆಕಿ ಮದುವೆ ಮಾಡಿ ಕಳ್ಸುಮ ಅಂತ ನಾನು ತೀರ್ಮಾನ ತಗೊಂಡು ರೊಕ್ಕ ಹೆಂಗಾರು ಮಾಡಿ ಕಿತ್ಕೋಬೇಕು ಗೌಡ್ರು ತಗೊಂತ ನಾನಿದ್ರ ಇವ್ನು ನೋಡಿದ್ರೆ ನನ್ನ ತಲೆ ಮಕ್ಕ ಬಂದು ಕುಂದಿರ್ತಾನಲ್ಲಪ್ಪ. ಏನಪ್ಪ ಮಾಡೋದು? ನನ್ನ ಮಗನ ಇವನು. ನನ್ನ ಬುದ್ಧಿ ಇಷ್ಟು ಇಲ್ವಲ್ಲ. ಹೋಗಿ ತೆರೆದ್ರ ಬುದ್ಧಿ ಕಲ್ತವನಲ್ಲ. ಏನೋ ಭಾಳ ಅದ್ಮಿರ್ತಿದಿ. ನನ್ನ ಮಗಳನ್ನಾಗಿದ್ರು ಮಾಡ್ತಿದ್ದೆ ಕಣವ ನಾನು. ನನ್ನ ಮಗಳನ್ನ ಅವಳನ್ನ ಇಬ್ರು ತೋರಿಸಿರ್ಲಿಲ್ವಾ? ಕೇಳಬೇಕಾರೆ ಅವಳನಿಗೆ ಕೇಳಲ್ಲ? ದೇವಿನೇ ಕೇಳು. ತರುಣ ಮತ್ತು ದೇವಿನ ಇಬ್ರು ತೋರಿಸಿದ್ದು ನಾನು. ಒಪ್ಕೊಂಡಿಲ್ಲ ಅಂದ್ರೆ ನಮ್ಮ ತರುಣ ಒಪ್ಕೊಂಡಿಲ್ಲ. ಅವರು ಜುಟ್ಟಿಲ್ಲ ಹಂಗ ಹಿಂಗ ಆ ಹುಡುಗಿ ಚೆನ್ನಾಗೈತಿ ಅಂದ್ಬಿಟ್ಟು ದೇವಿನ ಒಪ್ಕೊಂಡ್ರು. ಅದಕ್ಕೆ ದೇವಿನೇ ಮಾಡಕತ್ತವಿ. ಅದ್ರಾಗೇನೈತಿ? ಇದು ತಿದ್ದಂಗೆ ಯಾಕೆ ಸುಳ್ಳು ಹೇಳೋ? ಎದ್ರುಕೋಬೇಕು. ಆ ತಾಯಿ ಮ್ಯಾಗ ಆಣಗೋ ನಿಜನೇ. ಅಕ್ಕಯ್ಯ ನಿನ್ಗೆ ಈ ಮದುವೆ ಇಷ್ಟನೋ ಇಷ್ಟ ಇಲ್ವೋ ಅಷ್ಟು ಹೇಳಕ್ಕಯ್ಯ. ನಂಗೆ ಮಂದಿ ಮಾತೆಲ್ಲ ನನಗೆ ಬೇಕಾಗಿಲ್ಲ. ನಾನು ಇವತ್ತು ಕುಡ್ದು ಬಂದೀನಿ. ಇವತ್ತೆರಡರಾಗ ಒಂದು ತೀರ್ಮಾನ ಆಗ್ಬೇಕಷ್ಟೆ. ನನಗೆ ನಿನಗೆ ಆ ಮದುವೆ ಮಾಡ್ಕೊಡೋಕೆ ಇಷ್ಟ ಇಲ್ಲ. ಆ ಗೌಡನ್ಗಂತೂ ಮಾಡ್ಕೊಡೋಕೆ ಇಷ್ಟ ಇಲ್ಲ. ಒಳ್ಳೆ ಮುದಿ ಆತಿದ್ದಂಗೆ ಅವನಿಗೆ ಮದುವೆ ಮಾಡ್ಕೊಡ್ಬೇಕಾ ನಿನ್ನ? ಅಲ್ಲಕಂಡರಪ್ಪ ಎದಕ್ಕಂಗೋದ್ರಿ ಹೆಂಗ್ ಬಿದ್ದ ನೋಡ್ರಿ. ಅವ್ನು ಮೊದಲೇ ಜಯಂತ ಒಂಚೂರು ಸೂಕ್ಷ್ಮದವನು. ಹಂಗ ಓದಿದ್ದು ನೀವು. ನಿಮ್ಗೇನು ಅನ್ಸಕ್ಕಿಲ್ಲೇನ? ಮಗ ಅಂತ ಇಷ್ಟು ಕರುಣೆ ಇಲ್ಲ? ಹಂಗ ಓದಿದ್ದು ನೀವು. ನೀವೇನ್ರಿ ಹಿಂಗೆ ಓದ್ಬಿಟ್ರಿ? ದೊಡಮ್ಮ ನಿಮ್ಗೇನು ಅಷ್ಟು ಅರ್ಥ ಆಗಕ್ಕಿಲ್ಲೇನ? ಸರಿಯಾಗಿ ಮಾಡಿದ್ದಿ ಕನೆಯ. ಏಟದಿಂದಾಗ ಇವತ್ತೇ ಸರಿಯಾಗಿ ಮಾಡಿದ್ ನೋಡು. ನನ್ನ ಮಗ ಭಾಳ ಎದುರಾಡ್ತಿದ್ದ. ಒತ್ತೆ ಸರಿಯಾಗಿ ಕೆಲಸ ಮಾಡಿ ಇನ್ನೊಂದೆರಡು ಓದಿ ಬೋದಿ ಕಲಿತಾನೆ ಬೋಟಿ ಮಗ. ಏನು ಎದುರು ಮಾತಾಡ್ತಾನೆ? ಎದುರು ಯವ್ವ ಇಂಥ ಮಕ್ಳು ಇದ್ರೇನು ಇಲ್ದಾರೇನು ಎದುರು ಮಾತಾಡುವಂಥ ಮಕ್ಳು. ಎದಳು ಮ್ಯಾಕ್ಕ, ಎದಳು ಅಣ್ಣಯ್ಯ, ಎದಳು ಜಯಂತಣ್ಣ, ಎದಳು ಮ್ಯಾಕ್ಕ. ಅದಕ್ಕೆ ಹೇಳೋದು ಎದುರು ಮಾತಾಡ್ಬಿಡ ದೊಡಪಂಗು ಅಂತೇಳಿ. ಗೊತ್ತು ತಾನೆ. ಅವ್ರೇನಾದ್ರು ಒಂದು ಮಾಡ್ತಾರೆ, ತೀರ್ಮಾನ ತಕ್ಕಂತಾರೆ. ಸುಮ್ಕೆ ಎದಳು ಮ್ಯಾಕ್ಕ. ನಿಮ್ಮ ದೊಡ್ಡಪ್ಪ ದೊಡವಂಗೆ ಹೇಳ್ಬಿಡು, ಇದೋ ಮೊದಲು ಇದೋ ಕೊನೆ. ಇನ್ನೊಂದ್ಕಿತ ನನ್ನ ಜೊತೆಗೆ ಮಾತಾಡೋಕೆ ಕೂಡ್ದು. ಯಾರು ಮಾತಾಡೋಕೆ ಕೂಡ್ದು. ಯಾವ ದೊಡ್ಡಪ್ಪನೇ ಇಲ್ಲ, ಯಾವ ದೊಡ್ಡಮ್ಮನೇ ಇಲ್ಲ, ಯಾವ ಅವ್ವನೇ ಇಲ್ಲ, ಯಾವ ಒಪ್ಪನೇ ಇಲ್ಲ. ನಮ್ಮ ಅಕ್ಕಂಗ ನ್ಯಾಯ ಮಾಡೋಕೊಂಟೋರು ಅವರು. ನಾನು ಯಾವತ್ತೂ ನಂಬೋದು ಇಲ್ಲ, ಕ್ಷಮಿಸೋದು ಇಲ್ಲ ಅವ್ರನ್ನ. ಎಷ್ಟು ದಿಮಾಕಲ್ಲಿ ಮಾತಾಡ್ತಾಳೆ ನಮ್ಮಮ್ಮನೂ ನಮ್ಮಪ್ಪನೂ. ನಮ್ಮ ಅಕ್ಕಂಗ ಅನ್ಯಾಯ ಮಾಡ್ತಾವ್ರೆ. ಉದ್ಧಾರ ಆಗಕ್ಕಿಲ್ಲ, ಯಾರು ಉದ್ಧಾರ ಆಗಕ್ಕಿಲ್ಲ. ಮಗನ ಹಿಂಗ ಮಾತಾಡಿ ಅಂದ್ರೆ ನೋಡು, ಇನ್ನೂ ಒಂದೆರಡು ಸಲ ಓದಿತೀನಿ. ಮೂಲೆ ಯಾಕೆ ಕಚ್ಕೊಂಡ್ಬಿಡ್ಬೇಕು ಹಂಗೆ. ದೌಲತ್ತಲ್ಲಿ ಮಾತಾಡ್ತಾನೆ. ದೌಲತ್ತಲ್ಲಿ ಏನೋ ಓಲಿ ಪಾಪ ಅಂತ ಹೇಳಿ ಸಲ್ಗೆ ಕೊಟ್ಟಷ್ಟು ನಿನ್ಗೆ ತಿಕ್ಕ ಅಟ್ಟಕ್ಕೆ ಹೋಯ್ತೈತೆ. ನಮ್ಮ ಅಪ್ಪನ ಮಾವ ಎದಕ್ಕೆ ಕೇಳ್ತಾರೆ, ಎದಕ್ಕೆ ಬಿಡ್ತಾರೆ, ಎದಕ್ಕೆ ಮಾಡಕತ್ತಾರ? ಅವ್ರಿಗೂ ಒಂದು ಲಿಗ ಇರುತ್ತಾ? ಹಂಗ ಅಂತ ಇಷ್ಟು ಇಲ್ವಲ್ಲ ನಿನ್ಗೆ? ಏಟೈತೆ ನೋಡ. ಹೊಡಿತೀಯ ನೀನು ಯಾರು ಕಮ್ಮಿ ಹೊಡಿತಂಗ? ನೀನು ಹೋಗ್ತಂದೇನ? ನಡಿಯಕ್ಕಯ್ಯ ಓಮ ಚಿಕ್ಕವ, ನಡಿ ಚಿಕ್ಕವ. ನಿನ್ನ ಮಗನೂ ಆಗಕ್ಕಿಲ್ಲ, ನಿನ್ನ ನಿಮ್ಮ ಅಕ್ಕ ವಾರ್ಗಿತ್ತಿನೂ ಆಗಕ್ಕಿಲ್ಲ, ನಿಮ್ಮ ಭಾವನೂ ಆಗಕ್ಕಿಲ್ಲ. ನಡಿ. ಜೈ ಇವತ್ತಿ ನನ್ನ ಮಗಂಗೆ ಇಟ್ಟಿಡ್ಬಿಡ ಕಮ್ಮಿ. ಹಸ್ಕೊಂಡು ಸಾಯ್ಲಿ ನನ್ನ ಮಗ. ಅವಾಗಲೇ ಬುದ್ಧಿ ಕಲಿಯೋದು. ಇಟ್ಟಿ ನೀನು ಉದ್ದಾರಕ್ಕೆ ಹಾಕ್ಬಿಡ್ತೀನಿ. ಕೂಡ್ದು ನಿನ್ನ ಮಗಂಗೆ ಯಾವುದೇ ಕಾರಣಕ್ಕೂ ಇಟ್ಟಿಡಬಾರ್ದು. ನಡಿ, ನಾನು ಒಂಚೂರು ಗೌಡ್ರ ಮನೆ ತಕ್ಕ ಹೋಗ್ಬರ್ಬೇಕು. ಬತ್ತೀನಿರು. ಯಾಕಲ್ಲ ಬೇಕು ಪಾಪ ನಿನ್ಗೆ? ಹೋಗಿ ನಿಮ್ಮ ಅಪ್ಪನ ಇದ್ರಕಂತಿಯಲ್ಲ. ನಿಮ್ಮ ಅಪ್ಪ ಹೆಂಗೆ ಕೋಪಿಷ್ಟ ಅಂತ ಗೊತ್ತಿದ್ದು ಹಿಂಗೆ ಮಾಡ್ಕೊಂಡ್ರಲ್ಲ. ಅಯ್ಯೋ ನಾಚಿಕೆದವನ ಓದಿಸ್ಕೊಂಡು ಬಿತ್ತಲ್ಲ ದರಿದ್ರದವನೆ. ಈಟು ದಿನ ಮಗ ಇತ್ಕೊಂಡು ಅಪ್ಪನ ಕೈಯಾಗ ಓದಿಸ್ಕೊಂಡಲ್ಲ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ.
ನಮ್ಮ ಅಕ್ಕಂಗ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಕ್ಕಿಲ್ಲ ನಾನು. ನಮ್ಮ ಅಕ್ಕನ ಪರವಾಗಿ ನಾನು ಇಲ್ಲೇ ನಿಲ್ತೀನಿ. ನಮ್ಮ ಅಕ್ಕಂಗೆ ಬೇರೆ ಮದುವೆ ಮಾಡ್ತೀನಿ. ನನ್ನ ಇದು ಜಯಂತ ಕೊಡ್ತಿರೋ ವಾರ್ನಿಂಗ್ ಇದು. ತಿಳ್ಕೊಂಬಿಡ ಬೇ ತಿಳ್ಕ. ನಾನು ಓದಿನಿ ಅಂದ್ರೆ ಮಗನ ಇನ್ನು ಕಚ್ಕೊಂಡ್ಬಿಡ್ಬೇಕು, ಭೂಮಿ ಒಳಗೆ ಹೋಗ್ಬಿಡ್ಬೇಕು, ಮುಚ್ಕೊಂಡು ಎದ್ದು ಬರ್ಬೇಕು. ಕುಡ್ದಿಲ್ಲ ನಾಟಕ ಮಾಡ್ತೈತಿ ಅನ್ಸುತ್ತೆ ನಿನ್ಗೆ ಒಳಗೆ. ನಾ ಹಚ್ಕಿಲ್ದವನು ನಮ್ಮ ಮಾತು ಮೀರಿ ಅದು ಹೆಂಗೆ ಬಿಟ್ಬಿಡ್ತಾಳೆ. ನೀನು ಹೆಂಗೆ ಮಾಡ್ಬಿಡ್ತಿ? ಅವನ್ ಮಾಡ್ತೀನಿ, ನಾನು ನೋಡ್ತೀನಿ ಕಣ ಬಾರಲೆ. ನಮ್ಮ ಅಕ್ಕಯ್ಯ ಅಂತೂ ಇಂತೂ ನನಗೂ ಒಂದೇನು ನೋಡಿದ್ಲಲ್ಲ. ಹೆಂಗಾದ್ರೂ ಮಾಡ್ಕೊಂಬಿಟ್ರೆ ರತಿ ಇದ್ದಂಗೆ ಅವಳು ದೇವಿನ ಅವಳ ಹೆಸರು ದರಗಳಿದ್ದ ದೇವತೆ ಥರ ಅದಳ. ಇವನೇನ ನನ್ನ ನೋಡಿ ಅಲ್ಕಿರಿತಿರಂಗ ಅವಳೆ ಅಲ್ಕಿರುವಂಗ ಅದೇನು ನಾನು ಎದಕ್ಕೆ ಹಿಂಗೆ ಅಲ್ಕಿರ್ತಾವನೆ ನಾನು ನೋಡಿ ಈ ಥರ ಒಳ್ಳೆ ಅಲ್ಲಿ ಬಿರ್ಕೊಂಡು ಎದಕ್ಕೆ ಅಲ್ಕಿರ್ತಾವ ಹಿಂಗ. ನಮ್ಗೆ ದೇವತೆ ಥರ ಅದಳ. ಏನ ಈ ಬೊಡ್ಡ ಇದನ್ನ ನನ್ನನ್ನು ನೋಡಿ ಅಲ್ಕಿರ್ದು ಏನೋ ಹೇಳ್ತಾವನ, ಏನೋ ಹಾಡು ಹೇಳ್ತಿರಂಗವನ, ಶಿಳ್ಳೆ ಪಳ್ಳೆ ಹೊಡಿತಾವನ, ಬಾಯಿ ನೋಡಿದ್ರೆ ಹಂಗ ಅನಿಸಕತೈತಿ. ನನ್ನ ನೋಡಿ ಶಿಳ್ಳೆ ಹೊಡಿತಾನೆ ನನ್ನ ಮಗ. ನಾನು ಇವತ್ತಿಂಗ ಅಕ್ಕನ ಸಂಬಂಧ ಅಲ್ಲದನಿ, ನನ್ನನ್ನು ನೋಡಿ ಶಿಳ್ಳೆ ಹೊಡಿತಾನ. ಏ ವಾಣಿ ಬಾರಿಲಿ. ಅಯ್ಯೋ ಭಗವಂತ, ಈ ಕ್ಯೂಡ್ ಮಲ್ಲಿ ಯಾಕ ನಮ್ಮಟ್ಟಿ ತಕೊಂಡವಳ? ನಾನು ಕೂಗ್ತಾವಳೆ. ಏನಮಿ ಕ್ಯೂಡ್ ಮಲ್ಲಿ, ಏನಾಗೈತಿ ನಿಂಗ? ಎದಕ್ಕಂಗೆ ಕೂಗ್ತಿದಿ? ಏನು ಹೇಳು? ಏನಮ್ಮಿ ನಿನ್ನ ಬಾಗ್ಲು ತಕ್ಕೆದಕ್ಕೊಂದು ಹಂಗ ಹಿಂಗ ಅಂತ ಬೈತಿದಿ. ನಾನು ಯಾಕಮ್ಮಿ ಬರ್ನೆ ರೋಡಕ್ಕೆ ಹೋಗ್ಬೇಕಾರೆ ನಿನ್ನ ತಮ್ಮನ ನೋಡು ಹೆಂಗೆ ರೇಗಿಸ್ತಾನ. ನಾನು ಶಿಳ್ಳೆ ಹೊಡೆದು ಕರಿತಾನ. ನನ್ನೇನು ಐಟಮ್ ಅಂತ ತಿಳ್ಕೊಂಬಿಟ್ಟಾನೆ ನನ್ನ ಮಗ. ನನ್ನ ಕೇಳು ಎದಕ್ಕಂಗೆ ಶಿಳ್ಳೆ ಹೊಡೆದು ಕೂಗ್ತಾವನಂತ. ಲೋ ಮಂಚಕೊಡ, ಮಂಚಕೊಡ, ಅಯ್ಯಮ್ಮ ಹೇಳ್ತಿರೋದೇನಲ್ಲ. ಏ ಮಂಚಕೊಡ. ಅಕ್ಕಯ್ಯ ಏನಕ್ಕಯ್ಯ ಹಂಗೆ ಹೋಗ್ತಿದಿ? ಏನಾಯ್ತು? ಏನಕ್ಕಯ್ಯ ಹೇಳಕ್ಕಯ್ಯ, ಯಾಕಕ್ಕಯ್ಯ ಹಂಗೆ ಹೋಗ್ತಿದಿ? ಏನಾಯ್ತು? ಏನು ಗಾಬರಿ ಅಂತ ಹೋಗ್ತಿದಿ? ಹೇಳಕ್ಕಯ್ಯ. ಗಾಬ್ರಿಯಿಂದ ಇರುದ ಮಗನ. ಆಕಿ ನೋಡ ಏನಂತವಳೆ. ಆಕಿನ ಶಿಳ್ಳೆ ಹೊಡ್ದು ಹೋಗ್ದಂತಲ್ಲ ನೀನು. ಒಟ್ಟಕನ ತಿಂತಿ ಸಗಣಿ ತಿಂತೀಯ ಬೇವರ್ಸಿ. ನನ್ನವ್ರಿಗೆ ಹೇಳೋಕಲ್ಲ ಅವಳು. ಕ್ಯೂಡ್ ಮಲ್ಲಿ ಅವಳ್ಗ ನೀನು ಶಿಳ್ಳೆ ಹೊಡ್ದು ಕರಿತಿದ್ದಿ ಅಂತಲ್ಲ. ಏನ್ಲ ಬಂದಿರೋದೆ ನಿನ್ಗ? ಅಯ್ಯಮ್ಮ ಬೊಗ್ಳಕತ್ತಾಳಲ್ಲ, ಅವಳನ್ನ ಶಿಳ್ಳೆ ಹೊಡ್ದು ಕರ್ದೆ ನೀನು. ನಾನು ಇವಳು ಶಿಳ್ಳೆ ಹೊಟ್ಟು ಕರ್ದ. ನಾನು ಪಡೆದು ನಾನು ಆಡೇಳ್ಕೊಂಡು ಕೂತೀನಿ. ಇವಳು ಶಿಳ್ಳೆ ಹೊಟ್ಟು ಕರಿವಷ್ಟು ಪಿಗರ್ ಏನಾಯ್ತು? ನಾನು ಕರೆದ್ರೆ 100 ಜನ ಹುಡುಗಿರ್ ಬರ್ತಾರ. ಇವಳನ್ನ ನಾನು ಶಿಳ್ಳೆ ಹೊಟ್ಟು ಕರೀಲಿ? ಯವ್ವ ಏನಂದ? ನಾನು ಶಿಳ್ಳೆ ಹೊಡ್ದು ಕರಿತೀನಿ ಇವಳು ನನ್ನ ತಕ್ಕ ಇರಲಿ ಅಂತಂದು ನನ್ನ ಎತ್ಲು ಮಾಡಿ ನನ್ನ ಏನು ಸುಳ್ಳೋದ್ರಗತಿ ಅನ್ಕೊಂಡು ಇಲ್ಲ ನೀನು. ನನ್ನ ಮಗಂಗೆ ಹೇಳ್ತೀನಿ. ನನ್ನ ಮಗ ಬಂದು ಕುಡ್ದು ನಿನ್ನ ತಲೆ ಮ್ಯಾಗ ಬಾಟ್ಲು ಹೊಡಿಬೇಕು ಇವತ್ತು. ಬತ್ತೀನಿ ಕರ್ಕೊಬತ್ತೀನಿ ನನ್ನ ಮಗನ ಒಂಚೂರು ಕಸಮುಂಡಿ ತಂದು ಇಳಿ ಹಾಕ್ಬಿಟ್ಟು ಹೋಯ್ತೀನಿ. ಬಡ್ಡಿ ಮಗನ ನಿನ್ಗೆ ಇಲ್ಲೆಲ್ಲೂ ಸಿಕ್ತಿಲ್ವಲ್ಲ ಕಸಮುಂಡಿ. ಎತ್ಕೊಂಬತ್ತೀನಿ ಮಾಡ್ತೀನಿ. ಇಬ್ರಿಗೂ ಅಣ್ಣನ ಅಕ್ಕ ತಮ್ಮ ಇಬ್ರಿಗೂ ಕಸಮುಂಡಿ ತಗೊಂಡು ಇಳಿ ಹಾಕಿದ್ರ ಜ್ವರ ಬರೋ ಮಟ್ಕ ಬಾರ್ಗೆ ತಕೊಂಡು ಜ್ವರ ಬರೋ ಮಟ್ಟ ಕೊಡ್ತೀನಿ ಅಂದ್ರೆ ಬುದ್ಧಿ ಕಲಿತಾರ. ನನ್ನನ್ನು ಕರಿತಾರ ನನ್ನನ್ನು. ಇರು ನನ್ನ ಮಗ ಬಗಿರತನ ಕರ್ಕೊಬತ್ತೀನಿ. ಫಸ್ಟ್ ನಾನು ಬಾರ್ಗೆ ಹೊಡೆದು ಇಳಿ ಹಾಕ್ತೀನಿ. ಆಮ್ಯಾಗ ನನ್ನ ಮಗ ಬಗಿರತನ ಕರ್ಕೊಬತ್ತೀನಿ. ರಮ್ಮಿ ಮಾಡ್ತೀನಿ ಒಂಚೂರು. ಅಯ್ಯೋ ಭಗವಂತ, ಈ ಗೂಡ್ ಮಲ್ಲಿ ಎಲ್ಲ ಓದ್ಲಲ್ಲ, ಬಾರ್ಲಗಿರ್ಲಿ ತಕ ಬಂದಳ್ಕಲ್ಲ. ಫಸ್ಟ್ ಓಡಮ್ಮಬಲ್ಲ. ಅಯ್ಯಯ್ಯೋ ಇದೇನಪ್ಪ ಇದು ಹಿಂಗೆ ಬಂದ್ಬಿಡ್ತಾ? ಅಯ್ಯಯ್ಯೋ ಏನಾಯ್ತು? ಏನ್ಲ ಮಾಡಿದೆ ಮನೆಯೊಳ? ನಿನ್ಗೋ ಮದುವೆ ಮಾಡ್ತೀನಿ ಅಂತ ಯಾಕಾರು ಅನ್ನೋ. ನನ್ನ ಕಡೆ ತಕ ನಾನು ಹೊಡ್ಕೋಬೇಕು ನೋಡ. ಮುಚ್ಕಿನ ಹೋಗಿ ರೇಗ್ಸಿದ್ಯಲ್ಲೋ ಮನೆಯೊಳ. ಯಕ್ಕ ಮುತ್ತಿ ಬಾಗಿತ್ತವಳೆ ಹೊಡಿಯಕ್ಕ. ಓಡ್ಲೆ ಇಲ್ಲಿಂದ ಫಸ್ಟ್ ಓಡ್ಲೆ. ನಾನು ಓಡಲೆ ಯಕ್ಕ. ಬಾಲ್ಗೆ ತಕೊಂಡು ಜ್ವರ ಬರ ಮಟ್ಕೊಂಡು ಬಿಡ್ತಾಳೆ. ಹೋಗಲೆ ಯಕ್ಕ. ನನ್ನಿಂದ ನೀನು ಹೇಳ್ತೀನಿ ಬಿಡ. ಓಡೆ ನಿಂತ್ಕರಿ ಬೋರ್ಡ್ ಅಥವಾ ಅಕ್ಕ ತಮ್ಮಂಗೂ ಇವತ್ತು ಇಳಿ ಆಗ್ತೀನಿ. ನಿಂತ್ಕೊಳ್ರಿ. ಓಹ್ ನನ್ನನ್ನೇ ರೇಗಿಸ್ತಾನೆ ಈ ಬೋಟಿ ಮಗ. ಬರಲಿ ಇವತ್ತು ನನ್ನ ಮಗ ಕರ್ಕೊಬತ್ತೀನಿ. ಇರಲ್ಲ ನಿಮ್ಮ ಮಟ್ಟಿ ತಕ್ಕ. ಬಾಟ್ಲು ತೆಗೆದು ತಲೆ ಮೇಲೆ ಹೊಡ್ಸಾಕದ್ದು ಬೋಟಿ ಮಕ್ಳ. ನನ್ನನ್ನು ರೇಗಿಸ್ತಿ. ಶಿಳ್ಳಿ ಹೊಡ್ದು ಕರಿತಿ. ನನ್ನ ಸುಳ್ಳೋದ್ರಗತಿ ಅನ್ಕಂಡಿ ಮಗನ. ಬಂದ ಇರು ಬೀಳ್ತಾವ್ ನೋಡಿವ ಕಚ್ಚಾಯಗಳು. ಓಡಲ್ಲ ತಮ್ಮಯ್ಯ. ಓಡಲ್ಲ ಇಲ್ಲ ಅಂದ್ರೆ ಬಿಡ್ತಾಳ ಮುತ್ಕಿ. ಕಾಸು ಮರಿ ತಕೊಂಡ ಹೊಡಿತಾಳ. ಓಡಲ್ಲ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಓಡಲ್ಲ. ಆ ಕೈಯಾಗ ಓಡಕ್ಕೆ ಹಾಕಿಲ್ಲ. ಓಡು. ನಿಂತ್ಕೋಬೇಕಿತ್ತ ಬೊಡ್ಡತ್ತವ ಇವತ್ತು. ಬುನಾದಿ ಬಿಡಿಸ್ಬಿಡ್ತಿದ್ದೆ ನಿಮ್ಗೆ. ಓಹೋ ನಾನು ನೋಡ್ತಾನೆ ಇವನಿ. ನನ್ನನ್ನೇ ರೇಗಿಸ್ತಾನೆ ನನ್ನ ಮಗ. ಆದ್ರೂ ಆದಿಗೆ ಬಂದಿದ್ದಿಲ್ಲ ನೀನು. ಜೈಲಕ್ಕೆ ಹೋದಕ್ಕೆ ಬಂದ್ಮ್ಯಾಗ ನಿನ್ಗೆ ತಿಕ್ಕ ಅಟ್ಟಕ್ಕೆ ಹೋಗೈತೆ. ಊರು ಮಂದಿ ಹತ್ರ ಎಲ್ಲ ಹೇಳ್ಕೊಂಬತ್ತೀನಿ. ಫಸ್ಟ್ ಬಾರ್ಗೆ ತಕ ಇಳಿ ಹಾಕ್ತೀನಿ ನಿನ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನಿ ಸಿಳ್ಳೆ ಹೊಡ್ದು ಕರಿತಾನೆ ಬಾ ಅಂತೇಳಿ. ನನ್ನ ಮಗಂಗೆ ಐತೆ ಗ್ರಾಚಾರ ಬಿಡ್ತೀನಿ. ಗ್ರಾಚಾರವ ಕಟ್ಟಾಗಿ ಕೊಡಿತೀನಿ ಮಗಂಗೆ. ಬಾರ್ಗೆಲಿಗೆ ಮಾಡ್ತೀನಿ ಇರ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.